ಕೊಲ್ಲೂರು ಹೋಗೋ ರೋಡಲ್ಲಿ ಸಂಪೆಕಟ್ಟೆ ಅನ್ನೋ ಒಂದು ಹಳ್ಳಿ. ಸೊ ಇದು ಪರ್ವತ ಹೋಮ್ ಸ್ಟೇ ಅಂತ ನಾವು ಸ್ಟೇ ಆಗಿರುವಂಥ ಜಾಗ ಇದು. ಸೊ ಇಲ್ಲಿಂದ ಕೊಡಚಾದ್ರಿಯ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಹೋಗೋದಕ್ಕೆ ಇನ್ನೂ ಒಂದು 7-8 ಕಿಲೋಮೀಟ್ರ್ ಹೋಗಬೇಕು. ಸೊ ಇಲ್ಲಿಂದ ಕೊಡಚಾದ್ರಿಯ ಪೀಕ್ ಪಾಯಿಂಟ್ ಹೋಗೋದಕ್ಕೆ ನಿಮಗೆ ಜೀಪ್ಗಳು ಸಿಗುತ್ತೆ. ಸೊ ಟ್ರೆಕ್ಕಿಂಗ್ ಮಾಡದೇ ಇರೋವಂಥವ್ರು ಇಲ್ಲಿಂದ ಜೀಪ್ ತೊಗೊಂಡು ಸುಮಾರು ಜನ ಹೋಗ್ತಾರೆ. ಸೊ ಜೀಪಲ್ಲಿ ಹೋದರೆ ಒಂದು ಸೈಡ್ಗೆ 9 ಕಿಲೋಮೀಟ್ರ್ ಇದೆ. ಸೊ 6 ತಿಂಗಳಲ್ಲೇ ಇಲ್ಲಿ ತುಂಬ ಬದಲಾವಣೆಗಳು ಆಗೋಗಿದೆ. ಹೊಸದಾಗಿ ರೋಡ್ ಮಾಡ್ತಾ ಇದ್ದಾರೆ, ಸುಮಾರು ಹೋಮ್ ಸ್ಟೇಗಳು ಕನ್ಸ್ಟ್ರಕ್ಷನ್ ಆಗೋಗಿದ್ದಾವೆ. ಸೊ ಕೊಡಚಾದ್ರಿ ಟ್ರೆಕ್ಕಿಂಗಲ್ಲಿದ್ದೀವಿ. ಸೊ ಲಾಸ್ಟ್ ಒಂದು 6 ಮಂತ್ಸ್ ಬ್ಯಾಕ್ ಅಂದರೆ ಮಾನ್ಸೂನ್ ಟೈಮಲ್ಲಿ ಬಂದಿದ್ದೆ. ಸೊ ಈಗ ಆಲ್ಮೋಸ್ಟ್ ಡಿಸೆಂಬರ್ ಎಂಡ್ ಆಗ್ತಾಯಿದೆ, ಅಂದರೆ ಡಿಸೆಂಬರ್ 31 ಇವತ್ತು. ಸೊ ಇಯರ್ ಎಂಡ್ ಅಂದರೆ ವಿಂಟರ್ ಸೀಸನಲ್ಲಿ ಮತ್ತೆ ಕೊಡಚಾದ್ರಿನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಲಾಸ್ಟ್ ಟೈಮ್ ಬಂದಾಗ ಫ್ರೆಂಡ್ಸ್ ಜೊತೆ ಬಂದಿದ್ದೆ, ಇವಾಗ ಒಂದು ಟ್ರಾವೆಲ್ ಗ್ರೂಪ್ ಜೊತೆ ಬಂದಿದ್ದೇನೆ. ಸೊ ಆಲ್ಮೋಸ್ಟ್ ಎಲ್ಲ ಒಂದು ಟ್ರೆಕ್ಕಿಂಗ್ ಎಂಥ್ಯೂಸಿಯಾಸ್ಟ್ಗಳೇ ಇದ್ದಾರೆ. ಮಳೆಗಾಲದಲ್ಲಿ ಸಿಗೋವಂಥ ಅನುಭವನೇ ಬೇರೆ, ಈಗ ಈ ಟೈಮಲ್ಲಿ ಆಗುವಂಥ ಅನುಭವನೇ ಬೇರೆ ಆಗಿರುತ್ತೆ. ಸೊ ಮಳೆಗಾಲದಲ್ಲಿ ಈ ಕಾಡಲ್ಲಿ ಯಾವಾಗಲೂ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾ ಇರುತ್ತೆ, ಜೊತೆಗೆ ಜಿಗಣೆಗಳು, ನಾವು ಟ್ರೆಕ್ ಮಾಡೋವಂಥ ದಾರಿ ಪೂರ್ತಿ ನೀರು ಹರಿತಾ ಇರುತ್ತೆ, ಜಾರುತ್ತಾ ಇರುತ್ತೆ, ಅದೊಂಥರ ಮಜಾ ಇರುತ್ತೆ. ಸೊ ನಾವು ಸುಮಾರು ಒಂದು 20 ಜನ ಗ್ರೂಪ್ ಬಂದಿರೋದು ಈ ಒಂದು ಟ್ರೆಕ್ಕಿಂಗಿಗೆ. ನಮ್ಮ ಜೊತೆ ಒಬ್ಬ ಲೋಕಲ್ ಗೈಡ್ ಬರಬೇಕಿತ್ತು. ಸೊ ಇಲ್ಲಿ ನೆಟ್ವರ್ಕ್ ಸಿಗದೇ ಇರೋ ಕಾರಣ ನಮ್ಮ ಕಾಂಟ್ಯಾಕ್ಟಿಗೆ ಸಿಗದೆ ಮಿಸ್ ಆದರು ಅವರು. ಇಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ಸ್ವಲ್ಪ ದಾರಿ ಕನ್ಫ್ಯೂಷನಲ್ಲಿದೆ. ತುಂಬ ಜನ ಟ್ರೆಕ್ಕಿಂಗ್ ಮಾಡುವಂಥವ್ರು ಬರ್ತಾ ಇರ್ತಾರೆ, ಆದರೆ ಇವತ್ತೇ ಏನೋ ಯಾರೂ ಕಾಣಿಸ್ತಾ ಇಲ್ಲ. ಸರಿಯಾದ ದಾರಿಲೇ ಹೋಗ್ತಾ ಇದ್ದೀವ ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಹೋಗ್ತಾ ಇದ್ದೀವಿ. கொடச்சாத்ரி ட்ரெக்கில் நடந்த அதிர்ச்சிகரமான சம்பவம் வழி தெரியல. It was written 14 kilometers, no, so I think he wants to make justice. He told the hill is 10 kilometers or something, so 4 kilometers extra. The outside way only, the small path. Yeah. He said no that. Sure, that is the path. Yeah, that lady said so. We are going with only path left. So that is the path. So Akash, what's your plan? Like we I'll get the local guide then. Wait, I'll just go and get the local. Prakash, not Akash. Prakash, sorry. सब ठीक है. वो भी हमको ज्यादा घुमा रहा है, हम थोड़ा नाम काटते हैं. Be silent. Be silent. If P silent also that Prakash. PR silent. Prakash. इसका PR अच्छा नहीं है. साइलेंट ही हो गया. हाँ वही वाला है. हाँ. Anyway, come we'll explore. ये हो सकता है क्योंकि वाटरफॉल से पानी लेके इधर पानी ले रहे होंगे पाइप से. आधे इधर जाओ. And we will be roaming on here only. बाकी मेरे पीछे आओ. कौन सा ये? मुझे तो ये भी लग रहा है. ये तो बहुत खूफिया है. This is more like looking yeah pathway. Let's try. Come on guys, let's begin adventure. सही एडवेंचर. एक बार फोटो खींचेगा भैया. आखिरी बार. I think this is यूपीएससी के एग्जाम में भी आएगा. ओह ये तो बहुत डेंजर दिख रहा है रे. तो मेरे को याद आ रहा है ऐसे ही कुछ किया था. ऐसा ही था क्या? चल कम
This is all part of adventure. Yes. This is the one. Finally we reach. नहीं भाई बहुत बाकी है. जान लेगा वो चिपकली भी खाता है. अबे वो आ रहे हैं क्या बीच से? नहीं आएंगे तो हम लोग वाटरफॉल चले जाएंगे. कैसे भी वो लोग वहीं पे हैं. एक्चुअली लास्ट टाइम ना वो ब्रिज है ना पीछे उधर ही कुछ राइट लिया था हमने. ಮುಂದೆ ಒಂದು ಚೆಕ್ ಪೋಸ್ಟ್ ಬರುತ್ತೆ, ಸೊ ಅಲ್ಲಿಂದ ದಾರಿ ಕ್ಲೀನಾಗಿ ಗೊತ್ತಾಗುತ್ತೆ, ಒಂದೇ ದಾರಿ ಇರುತ್ತೆ. ದಿಸ್ ಇಸ್ ದ ವೇ ಡೆಫಿನೆಟ್ಲಿ. ಸೊ ಈ ಥರ ಒಂದು ಬುಷಸ್ ಇರೋದು ನೋಡಿ ಅದ್ರ ಒಳಗಡೆಯಿಂದ ಬರೋದಕ್ಕೆ ಎದುರ್ಕೋತಾ ಇದ್ದಾರೆ. ಸೊ ಟ್ರೆಕ್ಕಿಗೆ ಅಂತ ಫಾರೆಸ್ಟಿಗೆ ಬಂದು ಇಷ್ಟಾದರೂ ಅಡ್ವೆಂಚರ್ ಮಾಡ್ತಾ ಇದ್ರೆ ಹೇಗೆ? हाइट बोलता है இந்த ரெண்டு ரூட் இருக்கா சரி வாங்க இதுதான் அட்வென்ச்சரா இருக்கு இதுல போவோம். Which one? Dead end है bro. Dead end है. Wait, I'll go ahead. लेकिन मैं पड़ा हुआ जा रहा ಸೊ ದಾರಿ ಉದ್ದಕ್ಕೂ ಸುಮಾರು ದೊಡ್ಡ ದೊಡ್ಡ ಮರಗಳೇ ಉರುಳು ಬಿದ್ದಿದ್ದಾವೆ. ಸೊ ಅದ್ರ ಕೆಳಗಡೆಯಿಂದ ನುಗ್ಗಿ ಹೋಗುವಂಥದ್ದೆಲ್ಲ. ಸೊ ಇದು ಒಂದು ರೀತಿ ಅಡ್ವೆಂಚರಸ್ ಆಗಿದೆ. ದಟ್ಸ್ ಇಟ್. ಐ ಸಿ ಅರೆಕಾ ಪ್ಲಾಂಟ್ಸ್ ಅಂಡರ್ ಅರೆಕಾ ನಟ್ ಪ್ಲಾಂಟ್ಸ್. ಲೆಟ್ಸ್ ಎಕ್ಸ್ಪ್ಲೋರ್. ಸೊ ಡೆಫಿನೆಟ್ಲಿ ಈ ದಾರಿಲಂತೂ ನಾವು ಲಾಸ್ಟ್ ಟೈಮ್ ಬಂದಿಲ್ಲ, ಸ್ವಲ್ಪ ಬೇರೆ ಥರ ಇತ್ತು. ಆದರೂ ಈ ದಾರಿನೂ ಒಂಥರ ಚೆನ್ನಾಗಿದೆ ನಡ್ಕೊಂಡು ಹೋಗೋದಕ್ಕೆ. ಈಗ ಇಲ್ಲೊಂದು ವಾಟರ್ ಕ್ರಾಸಿಂಗ್ ಸಿಗ್ತಾ ಇದೆ, ಆದರೆ ನೋಡಿ ನೀರೇ ಇಲ್ಲ ಇಲ್ಲಿ. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ, ಮಳೆಗಾಲದಲ್ಲಿ ಬಂದರೆ ಈ ಹಳ್ಳದ ಪೂರ್ತಿ ನೀರು ಹರಿತಾ ಇರುತ್ತೆ. ಒಂದು ಚಿಕ್ಕ ಹಳ್ಳನೇ ದಾಟೋದು ಎಷ್ಟು ಮಜವಾಗಿರುತ್ತೆ ಅಲ್ವಾ? What happened? You first time trekking or you been somewhere? No, I've been to 6 treks this year. Cool. Actually, this is not the regular way. We took some other way. Right. Because we are not seeing any other. Yeah. Right? That is one point of the place. The way you are traveling, someone will be going. Yeah. Unofficial way, but still way is there. They are living up to their name. बोला ही आपको नहीं, ये एकदम कैमरा यहाँ पे ला लिया. पांडे क्या काम दिया था मैंने? तू मतलब है तुम्हारा? ಸರಿಯಾದ ದಾರಿಯಲ್ಲೇ ಬಂದಿದ್ದೀವಿ ಅನ್ಸುತ್ತೆ. ನೋಡಿ, ಲಾಸ್ಟ್ ಟೈಮ್ ಬಂದಾಗ ಈ ಕಡೆಯಿಂದ ಬಂದಿದ್ವಿ, ಅಂದರೆ ಈ ದಾರಿನೂ ಸಹ ಇಲ್ಲಿಗೆ ಜೈನ ಆಗಿದೆ. ப்ரோ இந்த பக்கம் தான் வரோம் நாங்கள் லாஸ்ட்டு. இங்கே தான் வந்தோம். இல்லை இன்னும் முன்னாடி இருக்கு.
ஆக்சுவல் ப்ராப்பர் வே இது நம்ம என்ன 4 கிலோமீட்டர் நடந்துட்டோம். நான் இன்னொரு வரும்போது ஒருத்தர் வீடியோ காமிச்சாரு. இந்த ரூட்டும் இருக்கு. அவர் யூடியூப்ல ஆல்ரெடி வீடியோ இருக்கு இந்த ரூட்ல. ஓகே. ஆனால் இந்த மாதிரி இல்லை, இந்த ரூட்டில் இப்படி திக் ಫಾರ್ ಇಲ್ಲ. ಓಕೆ ಓಕೆ. ಸೊ ಈ ಸರಿ ಒಂದು ಬೇರೆ ರೂಟಲ್ಲಿ ಬಂದ್ವಿ. ಸೊ ಅದ್ರ ಕರೆಕ್ಟಾಗಿ ಬಂದಿದ್ದೀವಿ. ಸ್ವಲ್ಪ ಎಕ್ಸ್ಟ್ರಾ ಬಂದ್ವಿ ಅನಿಸುತ್ತೆ, ಆದರೆ ತಿಕ್ ಫಾರೆಸ್ಟ್ ಒಳಗಡೆ ಬಂದಿದ್ದು ಫೀಲ್ ಚೆನ್ನಾಗಿತ್ತು. ಸೊ ಇದು ಇಲ್ಲಿ ಚೆಕ್ ಪೋಸ್ಟ್ ಇದೆ, ಇಲ್ಲಿಂದ ಮುಂದೆ ನಾರ್ಮಲ್ ವೇನೇ ಇರುತ್ತೆ. ಸೊ ಆ ಚೆಕ್ ಪೋಸ್ಟಲ್ಲಿ ಎಂಟ್ರಿ ಫೀಸ್ ಪರ್ ಹೆಡ್ 400 ರುಪೀಸ್ ಕಲೆಕ್ಟ್ ಮಾಡ್ತಾರೆ. ಹಾಗೆ ನಿಮ್ಮ ಹತ್ರ ಏನಾದರೂ ಪ್ಲಾಸ್ಟಿಕ್ಗಳಿದ್ರೆ ಅದಕ್ಕೆ ಡೆಪಾಸಿಟ್ ಮಾಡ್ಕೊತಾರೆ. ಎಷ್ಟು ಪ್ಲಾಸ್ಟಿಕ್ ಇದೆಯೋ ಅಷ್ಟು ಕೌಂಟ್ ಮಾಡಿ ಒಂದಿಷ್ಟು ದುಡ್ಡು ಅಂತ ಡೆಪಾಸಿಟ್ ಮಾಡಿಸ್ಕೊತಾರೆ. ರಿಟರ್ನ್ ಹೋಗುವಾಗ ಮತ್ತೆ ಆ ಪ್ಲಾಸ್ಟಿಕ್ ಕೌಂಟ್ ಕೊಟ್ಟರೆ ಮತ್ತೆ ನಿಮಗೆ ಒಂದು ದುಡ್ಡನ್ನ ರಿಟರ್ನ್ ಮಾಡ್ತಾರೆ. ಹಾಗೆ ಅವ್ರು ಕೊಡೋಂಥ ಒಂದು ಸ್ಲಿಪ್ನು ಸಹ ಜೋಪಾನವಾಗಿ ಇಟ್ಕೊಳ್ಳಿ, ಯಾಕೆಂದರೆ ನಾವು ಲಾಸ್ಟ್ ಟೈಮು ಸ್ಲಿಪ್ ನಮ್ಮ ಜೊತೆ ಇತ್ತು, ಆದರೆ ಅದೆಲ್ಲ ಮಳೆಯಲ್ಲಿ ನೆಂದು ಕಿತ್ತೋಗಿತ್ತು. ಅದನ್ನು ಅಕ್ಸೆಪ್ಟ್ ಮಾಡಲಿಲ್ಲ ಅವರು. ಸೊ ಲಾಸ್ಟ್ ಟೈಮ್ ಒಂದು 600 ರುಪೀಸ್ ಏನೋ ನಮಗೆ ರಿಟರ್ನ್ ಮಾಡಲಿಲ್ಲ. The real adventure begins here. ಈ ಜಾಗದಲ್ಲೆಲ್ಲ ಲಾಸ್ಟ್ ಮಾನ್ಸೂನಲ್ಲಿ ಎಷ್ಟು ಜೋರಾಗಿ ನೀರು ಹರಿತಾಯಿತ್ತು ಅಂತ ಒಂದು ಫುಟೇಜ್ ಹಾಕ್ತೀನಿ ನೋಡಿ. bro. ಸೊ ಇದೊಂದಷ್ಟು ದೂರಕ್ಕೆ ಈ ರೀತಿ ಒಂದು ರೋಪ್ ಕಟ್ಟಿದ್ದಾರೆ. ಆ ರೋಪ್ ಇಟ್ಕೊಂಡೇ ಹತ್ತಬೇಕಾಗತ್ತೆ, ಏಕೆಂದರೆ ಈ ಬಂಡೆ ಕಲ್ ಮೇಲೆ ನಡಿಬೇಕು. ಹಾಗೆ ತುಂಬ ಸ್ಟೀಪ್ ಇದೆ, ಹಾಗಾಗಿ ಈ ಹಗ್ಗ ಇಟ್ಕೊಂಡೇ ನಡಿಬೇಕಾಗತ್ತೆ. ಸೊ ಇನ್ನು ಸ್ವಲ್ಪ ದೂರಕ್ಕೆ ಫಾಲ್ಸ್ ಬರುತ್ತೆ. ஒரு பிளானோட தான் வந்திருக்காங்க. லாஸ்ட் போட்டோன்னு சொல்லிட்டு ஒரு பிளானோட தான் வந்திருக்குங்க.
ನೀನು ಹೊಡ್ತಾ ಇದ್ದಿದೆ. ಫಾಲ್ಸಲ್ಲಿ ಅಷ್ಟು ನೀರಿಲ್ಲ, ಮಳೆ ಆಬ್ವಿಯಸ್ಲಿ ಡಿಸೆಂಬರ್ ತಿಂಗಳು ಬಂದಿರೋದ್ರಿಂದ ಫಾಲ್ಸಲ್ಲಿ ಅಷ್ಟು ನೀರಿಲ್ಲ. ಆದರೂ ಹಾದಿಯಲ್ಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ. ಆಡದಿರು ಸಾವಿರ ಪದಗಳ ಮೂಕ ಸೇತುವೆ ಕಣ್ಮುಂದಿದೆ. ಈ ಹೆಜ್ಜೆಯ ಗುರುತೆಲ್ಲವ ಅಳಿಸುತ್ತಿರೋ ಮಳೆಗಾಲವೇ ನಾನಿನ್ನಯ ಮಡಿಲಲ್ಲಿರೋ ಬರಿಗಾಲಿನ ಮಗುವಾಗುವೆ. ಮನಸಾದೀತೇನೋ ಇನ್ನೂ ದಾರ ಬಂದೀತೇನೋ ನನ್ನ ಬಿಡಾರ. ಸಿಕ್ಕೀತೆ ಮುಂದಿನ ದಾರಿ ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ತೋರಿ. ஓகே 1000 ஸ்டெப்ஸ் இறங்கி போனோம், ஏறும்போது செத்துருவோம். செத்துருவோம். அப்புறம் ஏன் சொல்கிறீங்க? போன ட்ரை பண்ணி ஏறும்போதே போய் பாருங்க, நானே வந்துட்டேன். இல்லை போயிட்டு ட்ரை பண்ண சத்திடுவோம் சொல்லிட்டு போய் ட்ரை பண்ணுங்கன்னு என்ன அர்த்தம்? வாழ்க்கைக்கு ஒரு அர்த்தம் என்னோட ಫಾರೆಸ್ಟ್ ಒಳಗಡೆ ಬರ್ತಾಯಿದ್ವಿ. ಈಗ ಆಲ್ಮೋಸ್ಟ್ ಫಾರೆಸ್ಟ್ ಮುಗ್ದಿದೆ. ಈಗ ಒಂಥರ ಪ್ಲೇನ್ ಲ್ಯಾಂಡ್ ಅಂತ ಬೀಳೋ ಥರ ಸಿಕ್ಕಿದೆ. ಇಲ್ಲೂ ಸಹ ತುಂಬ ಐರನ್ ಓರ್ಗಳಿದೆ ಅನಿಸುತ್ತೆ. ಅಂದರೆ ಇಲ್ಲಿ ಏನು ನೋಡ್ತಾ ಇದ್ರೆ ಈ ಕಲ್ಲುಗಳೆಲ್ಲ ಚಿಕ್ಕ ಚಿಕ್ಕ ಕಲ್ಲು ಸಹ ತುಂಬ ವೆಯ್ಟ್ ಇದೆ. ಹಾಗೆ ಒಂದು ರೀತಿ ಶಬ್ದ ಬರುತ್ತೆ, ಹಾಗೆ ಸ್ಟೀಲ್ ಮುಟ್ದಾಗೇ ಆಗುತ್ತೆ.
जमल जमाने ಅಂಡರ್ಗ್ರೌಂಡ್ ವಾಟರ್ ಫ್ಲೋ ಆಗ್ತಾ ಇದೆ ಇಲ್ಲಿ. ಸೊ ಪುಳಿಯೋಗರೆ ಬಾಕ್ಸಲ್ಲಿ ಹಾಕೊಂಡು ಬಂದಿದ್ವಿ. ಸೊ ಪುಳಿಯೋಗರೆ ತಿಂತಿದ್ದಾಗೇ ಸ್ವಲ್ಪ ಎನರ್ಜಿ ಬೂಸ್ಟ್ ಆಗಿದೆ. ಅರ್ಧ ಪಾತ್ವೇನ ಕಂಪ್ಲೀಟ್ ಮಾಡಿದ್ದೀವಿ, ಇನ್ನೊಂದು ಅರ್ಧ ಇದೆ. ಪುಳಿಯೋಗರೆ मील बना देते क्या यहाँ पे मील भी बना देगा third phase, reach third phase now. Another last phase. One third phase wanting इसको जाने का है प्रकाश पैर कैसे चलाऊं? पैर तो नहीं चल रहा है. ಸೊ ಈ ಮರ ಏನು ನೋಡ್ತಾ ಇದ್ದೀರಾ? ಸೊ ಇಲ್ಲೇ ಸುತ್ತಮುತ್ತ ಜಾಗದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ದು ಗಾಳಿಪಟ ಮೂವಿದು ಸುಮಾರು ಸೀನ್ಸ್ಗಳು ಇಲ್ಲೇ ಶೂಟ್ ಮಾಡಿದ್ರು. ಸೊ ಜೀಪ್ ರೋಡ್ ಬಂದರೆ ನೋಡಿ ಹೀಗೆ ಬರುತ್ತೆ. ಇಲ್ಲಿಂದ ಇನ್ನೊಂದು 1 ಕಿಲೋಮೀಟರ್ ಹೋದರೆ ಮೂಕಾಂಬಿಕೆಯ ದೇವಸ್ಥಾನ ಸಿಗುತ್ತೆ. ಸೊ ಅಲ್ಲಿಂದ ಇನ್ನೂ 1 ಅಥವಾ 1.5 ಕಿಲೋಮೀಟ್ರು ಪೀಕ್ ಪಾಯಿಂಟ್ ರೀಚ್ ಆಗ್ತೀವಿ. ಇಲ್ಲೂ ಒಂದು ಮನೆ ಇದೆ. ಮೋಸ್ಟ್ಲಿ ಇಲ್ಲೂ ಸ್ಟೇ ಆಪ್ಷನ್ ಇದೆ ಅನ್ಸುತ್ತೆ. ಅಂದರೆ ಟೆಂಟ್ ಕೊಡ್ತಾರೆ ಅನ್ಸುತ್ತೆ. ಸ್ಟೇ ಆಗಬೇಕು ಅನ್ನೋರು ನೋಡಿ ಬಂದು ಟ್ರೈ ಮಾಡಿ. ಆದರೆ ಇದು ಪೂರ್ತಿ ಬೆಟ್ಟದ ಮೇಲಿರೋದ್ರಿಂದ ತುಂಬಾ ಚಳಿ ಇರುತ್ತೆ. ಹಾಗೆ ಬೆಳಗಿನ ಜಾವದಲ್ಲಿ ಪೂರ್ತಿ ಫಾಗ್ ಕವರ್ ಆಗೋಗಿರುತ್ತೆ. ಜೀಪಲ್ಲಿ ಬಂದರೂ ಸಹ ಇಲ್ಲಿಗೆ ಜೀಪ್ ಎಂಡ್ ಆಗುತ್ತೆ. ಇಲ್ಲಿಂದ ಪೀಕ್ ಹೋಗೋದಕ್ಕೆ ಇನ್ನೊಂದು 1 ರಿಂದ 1.5 ಕಿಲೋಮೀಟ್ರ್ ಟ್ರೆಕ್ ಮಾಡಲೇಬೇಕಾಗತ್ತೆ. ಸೊ ಲಾಸ್ಟ್ ಟೈಮ್ ಪೂರ್ತಿ ಮೋಡ್ಗಳಿಂದ ಮುಚ್ಚೋಗಿತ್ತು. ಸೊ ಈ ಸಾರಿ ಒಂದು ವ್ಯೂ ಪಾಯಿಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಟೈಮ್ ಈಗ 3 o'clock ಆಗ್ತಾ ಇದೆ. ಸೊ ಬೆಳಗ್ಗೆ 8 ಗಂಟೆ ಬಿಟ್ಟಿದ್ದು. ಅಲ್ಲಲ್ಲಿ ಸ್ಟಾಪ್ ತಗೋ ಕೂಲಾಗಿ ಟ್ರೆಕ್ ಮಾಡಿದ್ವಿ. ಸೊ ಫೈನಲಿ ಆನ್ ದ ಟಾಪ್ ಆಫ್ ಕೊಡಚಾದ್ರಿ ಹಿಲ್. ಸೊ 2ನೇ ಬಾರಿ ಟ್ರೆಕ್ಕಿಂಗ್ ಮಾಡಿಕೊಂಡು ಕೊಡಚಾದ್ರಿಯ ಪೀಕ್ ಪಾಯಿಂಟ್ ರೀಚ್ ಆಗಿದ್ದೀನಿ. ಈ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರೋವಾಗೆಲ್ಲ ಅದೇನೇ ನೋವಿರಲಿ, ಅದೆಷ್ಟೇ ಕಷ್ಟ ಆಗಲಿ, ಈ ಪೀಕ್ ಪಾಯಿಂಟ್ ರೀಚ್ ಆಗ್ತಿದ್ದಾಗೇ ನೋವುಗಳೆಲ್ಲ ಮರ್ತೋಗುತ್ತೆ.
ಏನೋ ನಾವೇನೋ ದೊಡ್ಡದಾಗಿ ಸಾಧನೆ ಮಾಡಿದ್ವಿ ಏನೋ ಒಂದು ಫೀಲ್ ಬರುತ್ತಲ್ಲ, ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗೋದಿಲ್ಲ. ಅದು ಸ್ವತಃ ನಾವಾಗೆ ಅನುಭವಿಸ್ಬೇಕಷ್ಟೆ. ಜೀಪ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ನಮ್ಮ ಜೀಪ್ಗಳು ರೆಡಿ ಇದ್ದಾವೆ. ಸೊ ಇಲ್ಲಿಂದ ಈಗ ಬ್ಯಾಕ್ ಟು ಹೋಮ್ ಸ್ಟೇ. ಈ ಸಾರಿ ಕೊಡ್ಚಾದೆ ಟ್ರೆಕ್ಕಿಂಗ್ ಮಾಡಿದ್ದು ತುಂಬಾ ಮೆಮೊರೀಸ್ಗಳು ಕ್ರಿಯೇಟ್ ಆಯಿತು. ಆ ಎಲ್ಲ ಮೆಮೊರೀಸ್ಗಳನ್ನ ನನ್ನ ಜೊತೆ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮಗೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.